ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ನಿಮ್ಗೆ ನಿನ್ನೆಯಿಂದ ಅಥವಾ ಇವತ್ತು ಬೆಳಗ್ಗೆಯಿಂದ ಒಂದು ಮೆಸೇಜ್ ಫಾರ್ವರ್ಡ್ ಆಗ್ತಾ ಇರಬೇಕು. ಅದೇನಪ್ಪಾ ಅಂದ್ರೆ ಮ್ಯಾಸಿವ್ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗ್ತಾ ಇದೆ. ಸೊ ದಯವಿಟ್ಟು ಯಾರೇ ಆಗ್ಲಿ ಇಮೇಲ್ ಓಪನ್ ಮಾಡಿದ್ಮೇಲೆ ಅದರಲ್ಲಿ taskschhe.exe ಅನ್ನೋ ಯಾವುದೇ ಒಂದು ಫೈಲ್ ಅಟ್ಯಾಚ್ಮೆಂಟ್ ಓಪನ್ ಮಾಡಬೇಡಿ. ಅದನ್ನ ನೀವು ಓಪನ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಆಗತ್ತೆ ಅಂತ. ಇನ್ನು ಈ ಸ್ಟೋರಿ ಎಲ್ಲಾ ಕಂಪ್ಯೂಟರ್ ಯೂಸರ್ಸ್ಗೂ ತುಂಬಾನೇ ಹೆಲ್ಪ್ಫುಲ್. ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ವಾನಕ್ರೈ ಎಂಬ ರ್ಯಾನ್ಸಮ್ ವೇರ್ ಸೈಬರ್ ದಾಳಿಗೆ ಮೇ 15 ಶನಿವಾರದಂದು ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಕರ್ನಾಟಕದಲ್ಲೂ ಈ ಸೈಬರ್ ದಾಳಿ ನಡೆದಿದೆ. ಹಾಗೆ ಹಾವೇರಿಯ ಹಿರೇಕೂರ್ ನಿವಾಸಿ KH ನಾಯಕ್ ಈ ದಾಳಿಗೆ ತುತ್ತಾದ ಮೊದಲ ಕನ್ನಡಿಗ. ಇನ್ನು ಅವರೇ ಹೇಳುವಂತೆ ಶುಕ್ರವಾರ ಅಂದ್ರೆ ಮೇ 12ರಂದೇ ನನ್ನ ಕಂಪ್ಯೂಟರ್ ಹ್ಯಾಂಗ್ ಆಗ್ತಿತ್ತು. ಕಾರಣ ಗೊತ್ತಾಗ್ಲಿಲ್ಲ. ಮೇ 13 ಶನಿವಾರ ಬೆಳಗ್ಗೆ ಕಂಪ್ಯೂಟರ್ ಆನ್ ಮಾಡ್ತಿದ್ದಂತೆ ನನ್ನ ಕಂಪ್ಯೂಟರ್ ಹ್ಯಾಕ್ ಆಗಿತ್ತು. ಸದ್ಯಕ್ಕೆ ನನ್ನ ಕಂಪ್ಯೂಟರ್ ನಲ್ಲಿನ ಯಾವ ಫೈಲ್ ಅನ್ನು ಓಪನ್ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಹ್ಯಾಕರ್ಸ್ ಇದೀಗ ಅವರಲ್ಲಿ ಬಿಟ್ ಕ್ಯಾನ್ ಮೂಲಕ ರ್ಯಾನ್ಸಮ್ ಗೆ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ಜಾಗತಿಕ ಸೈಬರ್ ಲೋಕವನ್ನ ತಲ್ಲಣಗೊಳಿಸಿರುವ ವಾನಕ್ರೈ ಎಂಬ ರ್ಯಾನ್ಸಮ್ ವೇರ್ ಸೈಬರ್ ದಾಳಿಯಿಂದಾಗಿ ಸುಮಾರು 150 ದೇಶದ ಲಕ್ಷಾಂತರ ಜನರ ಕಂಪ್ಯೂಟರ್ಗಳು ಹ್ಯಾಕ್ ಆಗಿವೆ. ಇನ್ನು ಇದ್ರ ಬಗ್ಗೆ ಆಲ್ರೆಡಿ ಒಬ್ಬ ಭಾರತದ ಮೂಲದ ವೈದ್ಯ ಡಾಕ್ಟರ್ ಕೃಷ್ಣ ಚಿಂತಪಲ್ಲಿ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅವರು ಹೇಳಿದ ಹಾಗೆ ಸೈಬರ್ ಅಟ್ಯಾಕ್ ನಡೆದೇ ಹೋಯ್ತು. ಡಾಕ್ಟರ್ ಕೃಷ್ಣ ಚಿಂತಪಲ್ಲಿ ಅವರು ಶುಕ್ರವಾರನೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹೀಗೊಂದು ಸೈಬರ್ ಅಟ್ಯಾಕ್ ಆಗತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಯಾರು ಅದನ್ನ ಕೇರ್ ಮಾಡಲಿಲ್ಲ. ಕೊನೆಗೆ 99 ದೇಶಗಳಲ್ಲಿ 75,000 ಸಂಸ್ಥೆಗಳನ್ನ ಗುರಿಯಾಗಿಸಿ ರ್ಯಾನ್ಸಮ್ ವೇರ್ ದಾಳಿಗಳು ನಡೆದಿದೆ. ಕಂಪ್ಯೂಟರ್ ನಲ್ಲಿದ್ದ ಎಲ್ಲಾ ಮಾಹಿತಿಗಳಿಗೂ ರ್ಯಾನ್ಸಮ್ ವೇರ್ ಬೀಗ ಜಡಿದು ನಂತರ ಅದರ ಆಪರೇಟರ್ ಗಳ ಬಳಿ ಮತ್ತೆ ಕೆಲಸ ಮಾಡುವಂತಾಗಲು ಹಣ ಪಾವತಿಸುವಂತೆ ಕೇಳ್ತಾ ಇದೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿಂಡೋಸ್ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ನ ಹೊಂದಿದ್ದ ಕಂಪ್ಯೂಟರ್ ಗಳ ಮೇಲೆ ದಾಳಿ ನಡೆಸಲಾಗಿದೆ. ಸೊ ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಇನ್ನು ಇವತ್ತು ಮತ್ತೆ ನಾಳೆ ದಯವಿಟ್ಟು ಆದಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ನೆಟ್ ಬ್ಯಾಂಕಿಂಗ್ ಆಗ್ಲಿ ಯಾವ್ದಕ್ಕೂ ಆಗ್ಲಿ ಆನ್ಲೈನ್ ಗೆ ಲಾಗಿನ್ ಆಗಬೇಡಿ. ನಿಮ್ಮ ಅಕೌಂಟ್ ಹ್ಯಾಕ್ ಆಗೋದು ಗ್ಯಾರಂಟಿ. ಸೊ ಪ್ಲೀಸ್ ಹುಷಾರಾಗಿರಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.